ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 1ನೇ ತಾರೀಕು ಅಂದ್ರೆ ಮೇ 1ನೇ ತಾರೀಕು ನಾಳೆ ಬರ್ತಾ ಇರುವಂತಹ ಒಂದು ಬ್ಲೂ ಮೂನ್ ಅಂತ ನಾವೇನ್ ಹೇಳ್ತೀವಿ, ಅದು ಸಾಮಾನ್ಯ ಪೂರ್ಣಚಂದ್ರ ಅಲ್ಲ. ಇದು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಶಕ್ತಿಯುತವಾದ ದಿನ. ಈ ದಿನ ನೀವು ಚಿಕ್ಕ ಚಿಕ್ಕ ಒಂದು 5 ರಿಚುವಲ್ಸ್ ಅನ್ನ ಮಾಡಿದ್ರೆ ನಿಮಗೆ ಹಣ, ಯಶಸ್ಸು, ಆರೋಗ್ಯ, ಜಾಬ್ ಏನು ನೀವು ಡಿಸೈರ್ ಇದೆ, ಏನು ನಿಮ್ಮ ಗೋಲ್ಸ್ ಇದೆ, ಏನು ನಿಮ್ಮ ಆಸೆಗಳಿದೆ, ಅದೆಲ್ಲ ಖಂಡಿತ ಈಡೇರುತ್ತೆ. ನಾನಿವತ್ತು ನಿಮಗೆ ಮೇ 1ನೇ ತಾರೀಕಿನಂದು ಮಾಡುವಂತಹ ಒಂದು ಶಕ್ತಿಶಾಲಿ ರಿಚುವಲ್ಸ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಇವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ, ಹಾಗೇನೆ ಯೂನಿವರ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡುತ್ತೆ. ಹಾಗಾದ್ರೆ ಬ್ಲೂ ಮೂನ್ ಅಂದ್ರೆ ಅರ್ಥ ಏನು? ನಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ. ಬ್ಲೂ ಮೂನ್ ಅಂದ್ರೆ ಒಂದೇ ತಿಂಗಳಲ್ಲಿ ಬರುವಂತಹ 2ನೇ ಪೂರ್ಣಚಂದ್ರ. ಇದು ರೇರ್ ಎನರ್ಜಿ ಪೋರ್ಟಲ್ ಅಂತ ನಾವು ಹೇಳ್ತೀವಿ. ಈ 1ನೇ ತಾರೀಕು ಅಂದ್ರೆ ನಾಳೆ ಈ ಎನರ್ಜಿ ಪೋರ್ಟಲ್, ಶಕ್ತಿಶಾಲಿ ಎನರ್ಜಿ ಪೋರ್ಟಲ್ ಓಪನ್ ಆಗ್ತಿದೆ ಯೂನಿವರ್ಸ್ದು. ಈ ದಿನ ನೀವು ಈ ಒಂದು ರಿಚುವಲ್ಸ್ ಅನ್ನ ಮಾಡಿದ್ರೆ ನೀವು ಏನ್ ಕೇಳ್ತಿರೋ ಅದನ್ನೆಲ್ಲ ನೀವು ಅಟ್ರಾಕ್ಟ್ ಮಾಡೇ ಮಾಡ್ತೀರಾ ರಿಯಾಲಿಟಿಯಲ್ಲಿ. ಯಾಕೆಂದ್ರೆ ಈ ದಿನ ಯೂನಿವರ್ಸ್ನ ಎನರ್ಜಿ ಏನಿದೆ ಅದು ತುಂಬಾ ಹೈ ಇರುತ್ತೆ. ನೀವು ಏನ್ ಥಿಂಕ್ ಮಾಡ್ತಿರೋ, ಏನ್ ಆಸೆ ಪಡ್ತಿರೋ, ಏನ್ ಡಿಸೈರ್ ಅನ್ನ ಇಟ್ಕೊಂಡಿದ್ದೀರೋ, ಏನ್ ಗೋಲ್ಸ್ ಅನ್ನ ಇಟ್ಕೊಂಡಿದ್ದೀರೋ ಅದು ನಿಮ್ಮ ಕಡೆಗೆ ಬೇಗ ಅಟ್ರಾಕ್ಟ್ ಆಗುತ್ತೆ, ರಿಯಾಲಿಟಿ ಆಗೇ ಆಗುತ್ತೆ. ಹಾಗಾದ್ರೆ 1ನೇ ತಾರೀಕು ಅಂದ್ರೆ ನಾಳೆ ನಾವು ಯಾವ ರಿಚುವಲ್ ಅನ್ನ ಮಾಡ್ಬೋದು ಅಂತ ನೋಡಿದ್ರೆ, ಮೊದಲನೇ ರಿಚುವಲ್ ನೀವು ಮಾಡಬೇಕಾಗಿರೋದು ಕ್ಲೀನ್ ಮತ್ತೆ ರಿಲೀಸ್. ಅದನ್ನ ಬೇಕಿದ್ರೆ ಬರೆದಿಟ್ಕೊಳ್ಳಿ. ಕ್ಲೀನ್ ಮತ್ತೆ ರಿಲೀಸ್ ಏನಾಗಂದ್ರೆ ಅಂದ್ರೆ ಮೊದಲು ನಿಮ್ಮ ಮನೆಯನ್ನ ನೀವು ಕ್ಲೀನ್ ಮಾಡಬೇಕು. ಯಾಕೆಂದ್ರೆ ಮನೆ ಕ್ಲೀನ್ ಆಗಿದ್ರೆ ಎಲ್ಲಾ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ. ಮನೆ ಕೊಳಕಾಗಿದ್ರೆ ಎಲ್ಲಾ ನೆಗೆಟಿವಿಟಿ, ಎಲ್ಲಾ ಒಂದು ನೆಗೆಟಿವ್ ಎನರ್ಜಿ ಒಳಗಡೆ ಸೇರ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಮನೆಯನ್ನ ದಯವಿಟ್ಟು ನಾಳೆ ಮೂಲೆ ಮೂಲೆಗಳಿಂದನೂ ಕ್ಲೀನ್ ಮಾಡ್ತಾ ಬನ್ನಿ. ಮನೆಯನ್ನೇನೋ ಕ್ಲೀನ್ ಮಾಡ್ತೀರಾ, ಆದ್ರೆ ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡ್ ಅಲ್ಲಿರೋ ನೆಗೆಟಿವಿಟಿ ಅಂದ್ರೆ ಏನು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಥಿಂಗ್ಸ್ ಏನೆಲ್ಲ ನಾವು ಇಡ್ಕೊಂಡಿದೀವಿ ಅದನ್ನೆಲ್ಲ ಹೇಗೆ ನಾವು ಕ್ಲೀನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ನೀವು ಒಂದು ಕಾಗದವನ್ನ ತೆಗೆದುಕೋಬೇಕಂದ್ರೆ ಒಂದು ಪೇಪರ್ ಅನ್ನ ತಗೊಳ್ಳಿ. ಆ ಪೇಪರ್ ಅಲ್ಲಿ ನಿಮಗೆ ಬೇಡವಾದ ಥಿಂಗ್ಸ್ ಅನ್ನ ಬರಿಬೇಕು. ಈಗ ನಮ್ಗೆ ಯಾವ್ದು ಬೇಡ, ನಮಗೆ ಏನೇನು ಸ್ಟ್ರೆಸ್ ಇದೆ, ನಮಗೆ ಏನು ಭಯ ಇದೆ, ನಮ್ಮಲ್ಲಿ ಏನು ಡೌಟ್ ಇದೆ, ಏನು ಸಾಲಗಳಿದೆ, ಏನೇನು ಪ್ರಾಬ್ಲಮ್ಸ್ ಇದೆ, ಏನೇನು ಇಶ್ಯೂಸ್ ಇದೆ, ಅದು ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಏನೆಲ್ಲ ಇದೆ ಅದನ್ನೆಲ್ಲ ನೀವು ಬರೀರಿ, ನೀಟಾಗಿ ಬರೀರಿ. ಆಮೇಲೆ ಆ ಪೇಪರ್ ಅನ್ನ ನೀವು ಸುಟ್ಟು ಬಿಡಬೇಕು. ಹಾಗಾದಾಗ ನಿಮ್ಮ ಒಳಗಿನ ಏನೆಲ್ಲ ಒಂದು ನೆಗೆಟಿವ್ ಎನರ್ಜಿ ಇತ್ತಲ್ಲ ಅದೆಲ್ಲ ರಿಲೀಸ್ ಆಗುತ್ತೆ. ನಾಳೆ ನೀವು ಮಾಡಬೇಕಾಗಿರೋ 2ನೇ ರಿಚುವಲ್ ಯಾವುದು ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ನಾನು ನಿಮಗೆ ತುಂಬಾ ಸರಿ ಹೇಳ್ಕೊಟ್ಟಿದ್ದೀನಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ. ಎಸ್ಪೆಷಲಿ ಅದನ್ನ ನಾಳೆ ಮಾಡಿದ್ರೆ ತುಂಬಾ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಒಂದು ಗ್ಲಾಸ್ ನೀರನ್ನ ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡು ನಿಮ್ಮೆಲ್ಲ ಆಸೆಗಳು, ನಿಮ್ದು ಏನ್ ಡಿಸೈರ್ಸ್ ಇದೆ, ಗೋಲ್ಸ್ ಇದೆ, ಡ್ರೀಮ್ಸ್ ಇದೆ, ಅದನ್ನೆಲ್ಲ ಆ ಇಂಟೆನ್ಷನ್ ಅನ್ನ ನೀವು ವಿಜುವಲೈಸ್ ಮಾಡ್ತಾ ಆ ನೀರಿಗೆ ನೀವು ಆ ಇಂಟೆನ್ಷನ್ ಅನ್ನ ಕಳಿಸ್ಬೇಕು. ಇಂಟೆನ್ಷನ್ ಅನ್ನ ಕಳಿಸಿದ ಮೇಲೆ ಚಂದ್ರನ ಬೆಳಕಿನಲ್ಲಿ ಅದನ್ನ 10 ರಿಂದ 15 ನಿಮಿಷ ಇಟ್ಟು ಬಿಟ್ಟು ನಂತರ ಆ ನೀರನ್ನ ನೀವು ಕುಡಿಬೇಕು. ಇದೇನಾಗುತ್ತೆ, ಅವಾಗ ನೀರನ್ನ ನೀವು ಕುಡಿದಾಗ ನಿಮ್ಮ ಇಂಟೆನ್ಷನ್ಸ್ ಎಲ್ಲ ನೀರಿನ ಮೂಲಕ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಡೀಪ್ ಆಗಿ ಹೋಗಿ ಅದು ಸ್ಟೋರ್ ಆಗುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಡ್ರೀಮ್ಸ್ ಅನ್ನ, ಗೋಲ್ಸ್ ಅನ್ನ ರಿಯಾಲಿಟಿಯಲ್ಲಿ ತರೋದಕ್ಕೆ, ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ಮಾಡಬೇಕಾಗಿರೋ 3ನೇ ರಿಚುವಲ್, ಇಂಪಾರ್ಟೆಂಟ್ ರಿಚುವಲ್ ಯಾವುದು ಅಂದ್ರೆ 555 ಅಫರ್ಮೇಷನ್. ನಾಳೆ ನೀವೇನ್ ಮಾಡಬೇಕು, ಒಂದು ಇಂಪಾರ್ಟೆಂಟ್ ಅಫರ್ಮೇಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಸದ್ಯಕ್ಕೆ ನಿಮಗೆ ಯಾವುದು ತುಂಬಾ ಇಂಪಾರ್ಟೆಂಟ್, ಅದು ಹಣ ಇರ್ಬೋದು, ಆರೋಗ್ಯ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ನಾಳೆ ನಿಮಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದನ್ನ ನೀವು ಅಫರ್ಮೇಷನ್ ರೂಪದಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಹಣ ಬೇಕು ಅಂತ ಇದ್ರೆ, ನನ್ನ ಹತ್ತಿರ ಈಗಾಗಲೇ 10 ಲಕ್ಷ ರೂಪಾಯಿ ಹಣ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಜಾಬ್ ಅನ್ನ ನೋಡ್ತಾ ಇದ್ರೆ, ನನಗೆ ಈಗಾಗಲೇ 50,000 ಸಂಬಳ ಬರುವಂತಹ ಕೆಲಸ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನನಗೆ ನಾನು ಪ್ರೀತಿಸಿದ ಹುಡುಗಿ ಅಥವಾ ಹುಡುಗನ ಜೊತೆ ಮದುವೆ ಆಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಈ ತರ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ನೀವು ಒಂದು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ 55 ಸರಿ ನಾಳೆ ನೀವು ಬರಿಬೇಕು. 55 ಸಾರಿ ನೀವು ಅಫರ್ಮೇಷನ್ ಅನ್ನ ಬರೆದ್ರೆ ಇದು ನಿಮ್ಮ ಬ್ರೈನ್ ಅನ್ನ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುತ್ತೆ. ಆ ಪೇಪರ್ ಅನ್ನ ನೀವು ಹಾಗೆ ಇಟ್ಕೊಳ್ಳಿ, ಅದನ್ನ ಎಸೆಯೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಪರ್ಸಲ್ಲೋ ಅಥವಾ ನಿಮ್ಮ ಒಂದು ಬುಕ್ ಅಲ್ಲೋ ಯಾವ್ದ್ರಲ್ಲಾರು ಸೇಫ್ ಆಗಿ ಅದನ್ನ ಇಟ್ಕೊಳ್ಳಿ. 4ನೇ ರಿಚುವಲ್ ನೀವು ಯಾವ್ದು ಮಾಡ್ಬೇಕು ಅಂದ್ರೆ 5 ರಿಂದ 10 ನಿಮಿಷ ನೀವು ಮೆಡಿಟೇಷನ್ ಮಾಡಬೇಕು. ಕಣ್ಣು ಮುಚ್ಕೊಂಡು ಒಂದು ಶಾಂತವಾಗಿರೋ ಜಾಗದಲ್ಲಿ ಕುತ್ಕೊಂಡು 5 ರಿಂದ 10 ನಿಮಿಷ ಡೀಪ್ ಬ್ರೀದಿಂಗ್ ಅನ್ನ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಡ್ರೀಮ್ ಲೈಫ್ ಏನಿದೆ, ನೀವು ಏನನ್ನ ಪಡಿಬೇಕು ಅಂತಿದ್ದೀರಾ ರಿಯಾಲಿಟಿನಲ್ಲಿ, ಹಣನೋ ಆರೋಗ್ಯನೋ ಏನ್ ಪಡಿಬೇಕು ಅಂತಿದ್ದೀರಾ ಅದನ್ನ ನೀವು ಡ್ರೀಮ್ ಲೈಫ್ ಅಲ್ಲಿ ನೀವು ನಿಜವಾಗ್ಲೂ ನೀವು ಜೀವಿಸಬೇಕು. ವಿಜುವಲೈಸ್ ಮಾಡಬೇಕು, ಇಮ್ಯಾಜಿನ್ ಮಾಡಬೇಕು. ಫೀಲ್ ದ ಎಮೋಷನ್, ಹ್ಯಾಪಿನೆಸ್,
ಪೀಸ್, ಸಕ್ಸಸ್. ಈ ಫೀಲಿಂಗ್ ಏನಿದೆ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಸೀಕ್ರೆಟ್. ಇದು ನೀವು ಫೀಲ್ ಮಾಡಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಖಂಡಿತ ಖಂಡಿತ ಈಡೇರುತ್ತೆ. 5ನೇ ರಿಚುವಲ್ಲು ಒಂದು ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಮೇಲೆ ಹೇಳಿದ ಒಂದು ರಿಚುವಲ್ಸ್ ಅನ್ನ ನೀವು ಬೆಳಗ್ಗೆನೆ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಬಟ್ ಈ ರಿಚುವಲ್ನ ನೀವು ದೀಪ ಹಚ್ಚುವಂಥದ್ದನ್ನ ನೀವು ಸಂಜೆ ಹೊತ್ತಲ್ಲೇ ಮಾಡಬೇಕು. ಈ ಒಂದು ದೀಪವನ್ನ ಹಚ್ಚಿ ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ಗ್ರಾಟಿಟ್ಯೂಡ್ ಅನ್ನ ನೀವು ಎಕ್ಸ್‌ಪ್ರೆಸ್ ಮಾಡಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಆಸೆಗಳು ಈಗಾಗಲೇ ಈಡೇರಿದೆ ಅಂತ ನೀವು 3 ಸರಿ ಹೇಳ್ಕೋಬೇಕು. ನನ್ನ ಆಸೆಗಳು ಈಗಾಗಲೇ ಈಡೇರಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಆಸೆಗಳು ಈಗಾಗಲೇ ಈಡೇರಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಆಸೆಗಳು ಈಗಾಗಲೇ ಈಡೇರಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇದನ್ನ ನೀವು ದೀಪದ ಮುಂದೆ ಕುಳಿತುಕೊಂಡು, ದೀಪವನ್ನ ಹಚ್ಚಿ ದೇವ್ರ ಮುಂದೆ ಹಚ್ಚಿ, ದೇವ್ರ ಮುಂದೆ ಕುಳಿತುಕೊಂಡು ಇದನ್ನ ಹೇಳಿ ಭಗವಂತನಿಗೆ, ಬ್ರಹ್ಮಾಂಡಕ್ಕೆ, ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವರಿಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳಬೇಕು. ಇದು 5ನೇ ರಿಚುವಲ್. ಅಂಡ್ ಕೊನೆಯದಾಗಿ ಪವರ್ಫುಲ್ ಟಿಪ್ ಅನ್ನ ನಿಮಗೆ ಹೇಳ್ತಾ ಇದ್ದೀನಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್, ನೀವು ಫಾಲೋ ಮಾಡಲೇಬೇಕು. ನಾಳೆ ಇಡೀ ದಿನ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ ಅನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದು ಸಿಂಗಲ್ ನಿಮಿಷನೂ ನಿಮಗೆ ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ ಬರಬಾರ್ದು. ಮತ್ತೆ ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಬಾರ್ದು. ನಾಳೆ ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಬೇಡಿ. ಸುಮ್ಮನೆ ಆರಾಮಾಗಿ ಮೈಂಡ್ ಅನ್ನ ಕೂಲಾಗಿ ಇಟ್ಕೊಂಡು, ಮುಖದಲ್ಲಿ ನಗುವನ್ನ ಇಟ್ಕೊಂಡು, ಮನಸ್ಸನ್ನ ಶಾಂತವಾಗಿಟ್ಕೊಂಡು ನಾಳೆ ಭಗವಂತನ ಪ್ರಾರ್ಥನೆಯನ್ನ ಇಡೀ ದಿನ ಮಾಡಿ ಈ ಒಂದು 5 ರಿಚುವಲ್ ಮೂಲಕ. ಅಕಸ್ಮಾತ್ ಯಾವುದೇ ಡೌಟು, ಯಾವುದೇ ಫಿಯರು, ಯಾವುದೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನ ನೀವು ಇಗ್ನೋರ್ ಮಾಡಬೇಕು. ಅದನ್ನ ಜಾಸ್ತಿ ಹೊತ್ತು ಮೈಂಡ್ ಅಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಬ್ಲೂ ಮೂನ್ ಎನರ್ಜಿ ಇದೆಯಲ್ಲ, ನಿಮ್ಮ ಥಾಟ್ಸ್ ಅನ್ನ ಅದು ಆಂಪ್ಲಿಫೈ ಮಾಡ್ಬಿಡುತ್ತೆ. ಹಾಗಾಗಿ ನಾಳೆ ನಿಮ್ಮ ಥಾಟ್ಸ್ ಹೇಗಿರುತ್ತೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಒಂದು ಸಿಂಪಲ್ ಆಗಿರೋ 5 ರಿಚುವಲ್ಸ್ ಅನ್ನ ನಾಳೆ ನೀವು ಖಂಡಿತ ಮಾಡಲೇಬೇಕು. ಯಾಕೆಂದ್ರೆ ದೊಡ್ಡ ಪವರ್ಫುಲ್ ಪೋರ್ಟಲ್ ಓಪನ್ ಆಗ್ತಾ ಇದೆ ನಾಳೆ ಯೂನಿವರ್ಸ್ದು. ಎಷ್ಟು ಪವರ್ಫುಲ್ ಪೋರ್ಟಲ್ ಅಂದ್ರದು, ನಾವು ಏನು ಬೇಡ್ಕೊಳ್ತೀವೋ ಅದು ಖಂಡಿತ ಈಡೇರುತ್ತೆ. ಹಾಗಾಗಿ ನಾಳೆ ಇಡೀ ದಿನ ನೀವು ಯಾವುದೇ ಕಂಪ್ಲೇಂಟ್ ಇಟ್ಕೋಬೇಡಿ. ಜಸ್ಟ್ ಗ್ರಾಟಿಟ್ಯೂಡ್ ಮೂಡಲ್ಲಿ ಇರ್ಬೇಕು. ನೀವು ಸಂತೋಷವಾಗಿರ್ಬೇಕು, ಶಾಂತವಾಗಿರ್ಬೇಕು. ಈ ಒಂದು 5 ರಿಚುವಲ್ಸ್ ಅನ್ನ ನೀವು ಮಾಡಬೇಕು. ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನ ತರುವಂತಹ ದಿನ ನಾಳೆ. ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಹಾಗಾಗಿ ಯೂನಿವರ್ಸ್ನ ಎನರ್ಜಿ ತುಂಬಾ ತುಂಬಾ ಹೈ ಇರುತ್ತೆ. ಈ ದಿನ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು, ಏನೇ ಬೇಡ್ಕೊಂಡ್ರು, ಏನೇ ಸಂಕಲ್ಪ ಮಾಡಿದ್ರು ಖಂಡಿತ ಈಡೇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾಳೆ ನೀವು ಮಿಸ್ ಮಾಡಲೇಬೇಡಿ. ನಾಳೆ ಇಡೀ ದಿನ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಆ ಸಮಯದಲ್ಲಿ ಮೇಲಿನ 4 ರಿಚುವಲ್ ಅನ್ನ ಮಾಡ್ಬೋದು. ಬಟ್ ದೀಪ ಹಚ್ಚೋದನ್ನ ಸಂಜೆ ಹೊತ್ತಲ್ಲಿ ಮಾತ್ರ ಮಾಡಿ. ತುಂಬಾ ಪವರ್ಫುಲ್ ಇರುತ್ತೆ. ನಿಮಗೆ ಹಣ, ಆರೋಗ್ಯ, ಆಯಸ್ಸು, ನಿಮ್ದು ಏನ್ ಡ್ರೀಮ್ ಇದೆ, ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಸಕ್ಸಸ್ ಇರ್ಬೋದು, ಏನೇ ಗೋಲು, ಏನೇ ಡ್ರೀಮ್ಸ್ ಇದ್ರು ಖಂಡಿತ ಈಡೇರುತ್ತೆ. ಅಷ್ಟು ಪವರ್ಫುಲ್ ಪೋರ್ಟಲ್ ನಾಳೆ ಓಪನ್ ಆಗ್ತಾ ಇರೋದು. ಯಾವ ಕಾರಣಕ್ಕೂ ನಾಳೆ ಇದನ್ನ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೇನೇ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವಂತ ನಾಳೆ ಎಲ್ರಿಗೂ ಒಳ್ಳೇದು ಮಾಡ್ಲಿ. ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲ ನಿಜ ಆಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.